ಬನ್ನಿ ಮಾತೆಯ ಆಶೀರ್ವಾದವನ್ನು ಪ್ರಭುವಿನ ಮುಖಾಂತರ ಪಡೆಯೋಣ. ಎಲ್ಲರಿಗೂ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆದರದ ಸುಸ್ವಾಗತ. ಕ್ರಿಸ್ತನ ತಾಯಿ ಮರಿಯ ತೋರೆಮಗೆ ಸರಿದಾರಿಯ ಎಂಬ ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಈ ವರ್ಷದ ಮಾತೆ ಮರಿಯಮ್ಮನವರ ಜಾತ್ರಾ ಮಹೋತ್ಸವವನ್ನು ಸಂತ ಮರಿಯಮ್ಮನವರ ಧರ್ಮಕೇಂದ್ರ ಮಾನ್ವಿಯಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸುತ್ತಾ ಇದ್ದೇವೆ. ಸಂತ ಪಾದ್ರ ಪಿಯೋ ಅವರು ನುಡಿಯುತ್ತಾರೆ, ಮಾತೆ ಮರಿಯಳಿಗೆ ಹತ್ತಿರವಾಗಿರು, ಈ ಪ್ರೀತಿಯ ಸಾಗರವನ್ನು ದಾಟಿದ ಮೇಲೆಯೇ ಪ್ರಭು ಯೇಸುವೆಂಬ ಸ್ವರ್ಗೀಯ ವೈಭವವನ್ನು ತಲುಪಬಹುದು ಎಂಬುದಾಗಿ. ಹಾಗಾಗಿಯೇ ಈ ಒಂದು ಹಬ್ಬವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಈ ಹಬ್ಬದ ಸಿದ್ಧತೆಯಾಗಿ 3 ದಿನಗಳ ಕಾಲ ನವೇನ ಕಾರ್ಯಕ್ರಮಗಳು. ದಿನಾಂಕ 9/9/2024 ಸಾಯಂಕಾಲ ಸರಿಯಾಗಿ 5:30 ಗಂಟೆಗೆ ಆರಾಧನಾ ಮಂದಿರದ ಮಾತೆ ಮರಿಯಮ್ಮನವರ ಗವಿಯ ಆಶೀರ್ವಚನ ಮತ್ತು ಉದ್ಘಾಟನೆ ಹಾಗೂ ಚರ್ಚಿನ ಗಂಟೆಯ ಗೋಪುರದ ಉದ್ಘಾಟನೆ ಅತಿ ವಂದನೆಯ ಸ್ವಾಮಿ ಸ್ಯಾಮ್ನಲನ್ ವಲಯದ ಮುಖ್ಯ ಗುರುಗಳು. ತದನಂತರ ಜಪಸರ, ಧ್ವಜಾರೋಹಣ, ದಿವ್ಯ ಬಲಿಪೂಜೆ ಮತ್ತು ಪ್ರಬೋಧನೆ ಪರಮ ಪೂಜ್ಯ ಧರ್ಮಾಧ್ಯಕ್ಷರಿಂದ. ದಿನಾಂಕ 10/9/2024 ಮಂಗಳವಾರ ಸಾಯಂಕಾಲ 6 ಗಂಟೆಗೆ ಜಪಸರ, ದಿವ್ಯ ಬಲಿಪೂಜೆ ಮತ್ತು ಪ್ರಬೋಧನೆ ವಂದನೆಯ ಸ್ವಾಮಿ ಮರಿಸ್ವಾಮಿ, ವ್ಯವಸ್ಥಾಪಕರು ಹಾಗೂ ಧರ್ಮ ಕೇಂದ್ರದ ಗುರುಗಳು, ಬಾಲಯೇಸುವಿನ ಪುಣ್ಯಕ್ಷೇತ್ರ ರಾಯಚೂರು. ದಿನಾಂಕ 11/9/2024 ಬುಧವಾರ ಸಾಯಂಕಾಲ 6 ಗಂಟೆಗೆ ಜಪಸರ, ದಿವ್ಯ ಬಲಿಪೂಜೆ ಮತ್ತು ಪ್ರಬೋಧನೆ ವಂದನೆಯ ಸ್ವಾಮಿ ಯಾಗಪ್ಪ, ವ್ಯವಸ್ಥಾಪಕರು ಹಾಗೂ ಧರ್ಮ ಕೇಂದ್ರದ ಗುರುಗಳು, ಸಂತ ಅಲ್ಫೋನ್ಸಮ್ಮನವರ ದೇವಾಲಯ, ಶಕ್ತಿನಗರ. ಹಾಗೆಯೇ ಮಾತೆ ಮರಿಯಮ್ಮನವರ ಯಾತ್ರಾ ಮಹೋತ್ಸವದ ಆಡಂಬರದ ಗಾಯನ ಬಲಿಪೂಜೆ ದಿನಾಂಕ 12/9/2024 ಗುರುವಾರ ಸಮಯ ಸಾಯಂಕಾಲ ಸರಿಯಾಗಿ 5:30 ಅತಿ ವಂದನೆಯ ಸ್ವಾಮಿ ಡಾಕ್ಟರ್ ಸೈಮನ್ ಪಿಂಟೋ, ಶಿವಮೊಗ್ಗ ಧರ್ಮಕ್ಷೇತ್ರದ ಗುರುಗಳು ಇವರಿಂದ. ಹಬ್ಬದ ಪ್ರಬೋಧನೆ ವಂದನೆಯ ಸ್ವಾಮಿ ದಾನಪ್ಪ ಮೂಲಿಮನಿ, ವ್ಯವಸ್ಥಾಪಕರು ಸಂತ ಜೋಸೆಫರ ಬಾಲಕರ ಶಾಲೆ, ಬಳ್ಳಾರಿ. ಬಲಿಪೂಜೆ ಮುಗಿದ ನಂತರ ಮಾತೆಯ ಭವ್ಯ ತೇರಿನ ಮೆರವಣಿಗೆ ಊರಿನ ಹಾದಿ ಬೀದಿಗಳಲ್ಲಿ. ಪ್ರಬೋಧನೆ ವಂದನೆಯ ಸ್ವಾಮಿ ಆನಂದ್ ಪ್ರಸಾದ್, ಪುನರುತ್ಥಾನ ಕ್ರಿಸ್ತರ ದೇವಾಲಯ, ಕವಿತಾಳ ಇವರಿಂದ. ಕೊನೆಯದಾಗಿ ಪರಮಪ್ರಸಾದ ಆಶೀರ್ವಚನ ವಂದನೆಯ ಸ್ವಾಮಿ ಯುವರಾಜ್, ಸಹಾಯಕ ವ್ಯವಸ್ಥಾಪಕರು ಬಾಲಯೇಸುವಿನ ವಿದ್ಯಾಸಂಸ್ಥೆಗಳು ರಾಯಚೂರು ಇವರಿಂದ. ಮಾತೆ ಮರಿಯಮ್ಮನವರ ಜಾತ್ರಾ ಮಹೋತ್ಸವದ ಕೃತಜ್ಞತಾ ದಿವ್ಯ ಬಲಿಪೂಜೆ ದಿನಾಂಕ 13/9/2024 ಶುಕ್ರವಾರ ಸಮಯ ಬೆಳಗ್ಗೆ 8 ಗಂಟೆಗೆ. ಅತಿ ವಂದನೆಯ ಸ್ವಾಮಿ ಪೌಲ್ರಾಜ್, ನಿರ್ದೇಶಕರು ಮೊಕ್ಕ ಸೇವಾ ಕೇಂದ್ರ ಹಾಗೂ ಬಳ್ಳಾರಿ ಧರ್ಮಕ್ಷೇತ್ರದ ಆಯೋಗಗಳ ಸಂಯೋಜಕರು. ಪ್ರಬೋಧನೆ ವಂದನೆಯ ಸ್ವಾಮಿ ಚಂದ್ರಕಾಂತ್, ಸಂತ ತೆರೇಸಮ್ಮನವರ ಧರ್ಮ ಕೇಂದ್ರದ ಗುರುಗಳು, ದಿದ್ದಿಗಿ ಇವರಿಂದ. ಕೃತಜ್ಞತಾ ದಿವ್ಯ ಬಲಿಪೂಜೆ ಮುಗಿದ ಮೇಲೆ ಬಂದಂತಹ ಸರ್ವ ಭಕ್ತಾದಿಗಳಿಗೆ 3 ದಿನದ ನವೇನಗಳಲ್ಲಿ ಹಾಗೂ ಹಬ್ಬದ 2 ದಿನಗಳಲ್ಲಿ ಹಬ್ಬದ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ ಕೃತಜ್ಞತಾ ದಿವ್ಯ ಬಲಿಪೂಜೆ ಮುಗಿದ ನಂತರ ಇಲ್ಲಿ ಇರುವಂತಹ ಎಲ್ಲ ಯುವಕರಿಗೆ ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಅದಾದ ನಂತರ ಸರಿಯಾಗಿ ಸಮಯ ಸಾಯಂಕಾಲ 5:30 ಗಂಟೆಗೆ ನಮ್ಮ ಧರ್ಮ ಕೇಂದ್ರದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಬನ್ನಿ ಮಾನ್ವಿಯ ಮಾತೆ ಮರಿಯಮ್ಮನವರ ಬಿನ್ನಹದ ಮೂಲಕ ಪ್ರಭು ಯೇಸು ಕ್ರಿಸ್ತರ ವರವನ್ನು ಪಡೆಯೋಣ. ಎಲ್ಲರಿಗೂ ಹಬ್ಬದ ಹಾಗೂ ಜಾತ್ರಾ ಮಹೋತ್ಸವದ ಶುಭಾಶಯಗಳು.